ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನೆಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಮಾತೆಯ ದಿವ್ಯ ಸಂದೇಶ ದಿನಾಂಕ 5/9/2024. ಬ್ರಹ್ಮ ಮಾಜಿಯವರು ಹೇಳುತ್ತಿದ್ದಾರೆ, ಮೊದಲಿಗೆ ನಾವು ಬೇಹದ್ನ ಕಲಾದ ಪರಂಧಾಮಕ್ಕೆ ಹೋಗಿ ಬೇಹದ್ನ ದಾದಾಜಿಯವರೊಡನೆ ಕನೆಕ್ಷನನ್ನು ಆತ್ಮ ಸ್ವರೂಪದಲ್ಲಿ ಇದ್ದುಕೊಂಡು ಮಾಡಿಕೊಳ್ಳೋಣ. ಬೇಹದ್ನ ತಂದೆಯಿಂದ ಬೇಹದ್ನ ಪವರ್, ಚುಂಬಕೀಯ ಶಕ್ತಿ, ಎನರ್ಜಿ ಪಡೆದುಕೊಳ್ಳೋಣ. ಬೇಹದ್ನ ತಂದೆ ಪಾರಸದಂತೆ ನಮ್ಮ ಆತ್ಮವನ್ನು ಟಚ್ ಮಾಡಿ ನಮ್ಮನ್ನು ವಿಶ್ವ ಪರಿವರ್ತಕ ಆತ್ಮಗಳನ್ನಾಗಿ ಮಾಡುತ್ತಾರೆ. ವಿಶ್ವ ಪರಿವರ್ತನೆ ಮಾಡುವಂತಹ ಶಕ್ತಿಯನ್ನು ನಮಗೆ ನೀಡುತ್ತಾರೆ. ಎಂತಹ ಶಕ್ತಿ ಎಂದರೆ ಪ್ರತಿಯೊಂದು ಆತ್ಮದ ಮೂಲಕ ಇಡೀ ಮಲ್ಟಿವರ್ಸ್ನಲ್ಲಿ ಆ ಪವರ್ ಹರಡಬಹುದು. ಇಂತಹ ಒಂದು ಸಂಕಲ್ಪ ಮಾಡಿದರೂ ಆ ಸಂಕಲ್ಪಗಳು ಅನಂತ ಸಂಕಲ್ಪಗಳಾಗಿ ಕಲಾದ ಶಕ್ತಿ, ಪವರ್, ಎನರ್ಜಿ ಎಲ್ಲೆಡೆ ವಾಯುಮಂಡಲದಲ್ಲಿ ಹರಡುತ್ತಾ ಹೋಗುತ್ತದೆ. ಈ ಚುಂಬಕೀಯ ಶಕ್ತಿಯನ್ನು ಭಾರತದ ನಕ್ಷೆಯ ಮೇಲೆ ಇಮರ್ಜ್ ಮಾಡಿ ಭಾರತದೆಲ್ಲೆಡೆ ಈ ಪವರನ್ನು ಹರಡಬೇಕು. ಭಾರತದ ನಕ್ಷೆಯನ್ನು ಸಂಪೂರ್ಣವಾಗಿ ಹಾಲಿನಂತಹ ಪರಂಪ್ರಕಾಶದಲ್ಲಿ ತುಂಬಿದೆ ಎಂದು ಯೋಚಿಸಬೇಕು. ಬ್ರಹ್ಮ ಮಾಜಿಯವರು ಮುಂದೆ ಹೀಗೆ ಹೇಳುತ್ತಾರೆ, ಬೇಹದ್ನ ಮಕ್ಕಳೇ, ನೀವು ಯಾವುದಕ್ಕೂ ಕಾಯಬೇಡಿ, ಅದರ ಬದಲು ನೀವು ತಯಾರಿಗಳನ್ನು ಮಾಡಿಕೊಳ್ಳಿರಿ. ಇಂತಜಾರ್ ಕಿ ಬಜಾಯ್ ಇಂತಜಾಮ್ ಕರೋ ಎಂದು ಹೇಳುತ್ತಾರೆ. ಪರಿವರ್ತನೆ ಯಾವಾಗ ಆಗುತ್ತದೋ ಅಂತ ನೀವು ಕಾಯೋದು ಬೇಡ. ಯಾವಾಗ ಪರಂಪ್ರಕಾಶ ಬರಲಿದೆ, ಯಾವಾಗ ಇಡೀ ವಿಶ್ವ ಪರಿವರ್ತನೆ ಆಗಲಿದೆ ಎಂದು ಕಾಯುವುದು ಬೇಡ. ಈಗಲೇ ಇಂದಿನಿಂದಲೇ ಪರಿವರ್ತನೆಯೇ ಆಗುತ್ತಿದೆ. ಈ ಸಮಯ ಪರಿವರ್ತನೆಯ ಸಮಯವೇ ಎಂದು ತಿಳಿದುಕೊಳ್ಳಿರಿ. ಪರಿವರ್ತನೆ ಯಾವಾಗ, ಯಾವ ಸಮಯದಲ್ಲಿ, ಯಾವ ಕ್ಷಣದಲ್ಲೂ ಬೇಕಾದರೂ ಆಗಬಹುದು. ಅದಕ್ಕೆ ನೀವು ಎವರ್ ರೆಡಿಯಾಗಿ ನಿಂತಿರಿ. ನೀವು ಹೀಗೆ ತಯಾರಿಗಳನ್ನು ಮಾಡಿಕೊಳ್ಳಿರಿ. ನಿಮ್ಮ ಬುದ್ಧಿಯನ್ನು ಈ ಲೌಕಿಕ ಜಗತ್ತಿನಿಂದ ತೆಗೆದು ಆ ಬೇಹದ್ನ ಪರಂಧಾಮದಲ್ಲಿ ಇರಿಸಿ. ದೇಹ ಮತ್ತು ದೇಹದ ಸಂಬಂಧಿಗಳಿಂದ ನಿಮ್ಮ ಬುದ್ಧಿಯನ್ನು ತೆಗೆದುಹಾಕಿ. ಇದೆಲ್ಲವನ್ನು ನೀವು ಮರೆಯಬೇಕು. ಇದೆಲ್ಲ ಮರೆಯುವುದೇ ತ್ಯಾಗವಾಗಿದೆ. ಯಾರು ಇದನ್ನೆಲ್ಲ ಮರೆತು ಬಿಡುತ್ತಾರೋ ಅವರೇ ತ್ಯಾಗಿ ಮತ್ತು ತಪಸ್ವಿಗಳು ಎಂದೆನಿಸಿಕೊಳ್ಳುವರು. ಯಾವಾಗಲೂ ತಂದೆಯ ನೆನಪಿನಲ್ಲಿಯೇ ಮಗ್ನರಾಗಿರಿ. ಎವರ್ ರೆಡಿ ಎಂದರೆ ಏನರ್ಥ? ಎವರ್ ರೆಡಿ ಎಂದರೆ ಯಾವಾಗಲೂ ನಿಮ್ಮ ಬುದ್ಧಿ ಬೇಹದ್ನ ಪರಂಧಾಮದಲ್ಲಿರಬೇಕು. ಪರಿವರ್ತನೆ ಈಗಲೇ ಆಗುತ್ತಿದೆ ಅನ್ನುವ ಒಂದು ಭಾವನೆಯಲ್ಲಿರಬೇಕು. ಇಲ್ಲಿ ನಿಮ್ಮ ಯಾವ ಸಂಕಲ್ಪಗಳು ನಡೆಯಬಾರದು. ಇಲ್ಲಿ ಅಂದರೆ ಈ ಲೌಕಿಕ ಜಗತ್ತಿನಲ್ಲಿ ಪ್ರತಿಯೊಂದು ಆತ್ಮದ ಆಕಾರಿ ರೂಪವು ಬೇರೆ ಬೇರೆಯಾಗಿಯೇ ಇರುತ್ತದೆ. ಯಾವ ಆತ್ಮ ಬೇಹದ್ನ ಪರಂಧಾಮದಲ್ಲಿರುವ ದಾದಾಜಿಯೊಂದಿಗೆ ಕನೆಕ್ಷನ್ನಲ್ಲಿ ಇರುತ್ತದೋ ಅವರ ಸೂಕ್ಷ್ಮ ಶರೀರದಲ್ಲಿ ಆ ಆಕಾರಿ ಸ್ವರೂಪವು ಇದ್ದೇ ಇರುತ್ತದೆ. ಅವರಲ್ಲಿ ಬೇಹದ್ನ ಪರಂಪ್ರಕಾಶದ ಅಂಶವು ಇದ್ದೇ ಇರುತ್ತದೆ. ಎಲ್ಲ ಆತ್ಮಗಳ ಆಕಾರಿ ರೂಪದಲ್ಲಿ ಪವರ್ ಇದ್ದೇ ಇರುತ್ತದೆ. ಯಾವ ಆತ್ಮಗಳು ಎಷ್ಟು ತಂದೆಯೊಡನೆ ಕನೆಕ್ಷನ್ನಲ್ಲಿ ಇದ್ದಾರೋ ಮತ್ತು ಅವರ ಸಂಕಲ್ಪಗಳು ವಿಶ್ವದ ಪರಿವರ್ತನೆಗಾಗಿಯೇ ನಡೆಯುತ್ತಿರುತ್ತವೋ, ಮಹಾಪರಂ ಶಾಂತಿಯ ಸಂಕಲ್ಪಗಳನ್ನೇ ಹರಡುತ್ತಿರುತ್ತಾರೋ, ಅದರ ಅನುಸಾರವೇ ನಮ್ಮ ಆತ್ಮದಲ್ಲಿ, ನಮ್ಮ ಸೂಕ್ಷ್ಮ ಶರೀರದಲ್ಲಿ ಮತ್ತು ಆಕಾರಿಯಲ್ಲಿ ಪವರ್ ಇರುತ್ತದೆ. ಅದರ ನಂತರ ನಮ್ಮ ಸಾಕಾರಿ ಶರೀರದಲ್ಲಿಯೂ ಆ ಪವರ್ ಇದ್ದೇ ಇರುತ್ತದೆ. ಅದಕ್ಕೆ ನೀವು ಯಾವಾಗಲೂ ನಿರಾಕಾರಿ, ಆಕಾರಿ ಮತ್ತು ಸಾಕಾರಿ ಸ್ಟೇಜ್ನಲ್ಲಿ ಇದ್ದೇವೆ ಎನ್ನುವ ಅನುಭವವನ್ನು ಮಾಡಿಕೊಳ್ಳುತ್ತಿರಬೇಕು.
ನಮಗೆ ಸಾಕಾರಿ ಸ್ಟೇಜ್ನಲ್ಲಿ ಇರುವುದು ಎಷ್ಟು ಸಹಜವೆನಿಸುತ್ತದೋ ಅಷ್ಟೇ ನೀವು ನಿಮ್ಮ ನಿರಾಕಾರಿ ಮತ್ತು ಆಕಾರಿ ಸ್ಟೇಜ್ನಲ್ಲಿಯೂ ಇರುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಿರಿ. ನಮ್ಮ ಸಾಕಾರಿ ಸ್ವರೂಪವು ಆದಿ ಸ್ವರೂಪವಾಗಿದೆ ಮತ್ತು ನಿರಾಕಾರಿಯು ಅನಾದಿ ಸ್ವರೂಪವಾಗಿದೆ. ನಮಗೆ ಆದಿ ಸ್ವರೂಪದಲ್ಲಿರುವುದು ಸಹಜವೆನಿಸುತ್ತದೆ. ಆದರೆ ನಮ್ಮ ಈ ಸಾಕಾರಿ ಸ್ವರೂಪವು ಪರಿವರ್ತನೆ ಆಗಲಿದೆ. ಆಗ ನಮಗೆ ಯಾವುದು ಸಹಜವೆನಿಸಬೇಕು? ನೀವೇ ಯೋಚಿಸಿ. ಪರಂ ಶಾಂತಿ. ಬೇಹದ್ ಕೆ ಬೇಹದ್ ಕಿ ಪರಂ 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 ಮಹಾಶಾಂತಿ ಹೈ, ಮಹಾಶಾಂತಿ ಹೈ, ಮಹಾಶಾಂತಿ ಹೈ.